ನಮಸ್ಕಾರ ರೈತ ಬಾಂಧವರೇ, ದಯವಿಟ್ಟು ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ರೈತ ಬಾಂಧವರಿಗೆ ಶೇರ್ ಮಾಡಿ, ತಮ್ಮ ಫೇಸ್ಬುಕ್ ಪೇಜಲ್ಲಿ ಶೇರ್ ಮಾಡ್ಕೊಳ್ಳಿ. ಗಮನಿಸ್ತಾ ಇದ್ದೀರಾ ಒಂದು ಅವೆಂಜರ್ ಬೈಕ್ 220cc, ಇದು 700 kg ಕೆಪಾಸಿಟಿ ಒಂದಿಗೆ ಬರ್ತಾಯಿದೆ. 700 kg ಕೆಪಾಸಿಟಿ ಅಂದರೆ ಸೈಜ್ ಬಂದ್ಬಿಟ್ಟು 4 ಅಡಿ ಅಗಲ 5 ಅಡಿ ಉದ್ದ. ಪ್ರೈಸು ಇದು ಎಷ್ಟಾಗುತ್ತಪ್ಪ ಅಂತಂದರೆ ನೀವು ದಯವಿಟ್ಟು ನಮ್ಮ ಫೋನ್ ನಂಬರ್ಗೆ ಕಾಲ್ ಮಾಡಿ ಕೇಳ್ಕೊಂಡ್ರೆ ನಾವು ಹೇಳ್ತೀವಿ. ಇಲ್ಲೇ ಎಲ್ಲ ಲೈವ್ ಆಗಿ ಹೇಳೋದಕ್ಕಾಗಲ್ಲ, ಒಂದೊಂದು ಗಾಡಿಗೆ ಒಂದೊಂದು ಪ್ರೈಸ್ ಇರುತ್ತೆ. ಅಯ್ಯೋ ನೀವು ಅಷ್ಟು ಹೇಳಿದ್ರಿ, ಇಲ್ಲಿ ನೋಡಿದ್ರೆ ಇಷ್ಟು ಹೇಳ್ತಾ ಇದ್ದೀರಾ ಬಂದಾಗ ಅನ್ನೋ ಒಂದು ಕುತೂಹಲ. ಬೇಕಿರೋನು ಮಾಡಿಸ್ಕೊಂಬನು ಬಂದೇ ಬರ್ತಾನೆ, ಕೇಳ್ತಾನೆ ಅನ್ನೋದೊಂದು ಕಾನ್ಫಿಡೆನ್ಸ್ ನಮಗೆ. ನಾವು ಇದನ್ನು ಬಿಸ್ನೆಸ್ಸೇ ಮಮತಂದೇನು ಮಾಡ್ತಾಯಿಲ್ಲ, ರೈತರಿಗೆ ಉಪಯೋಗ ಆಗಲಿ ಅಂತಂದು ನಾವು ಮಾಡ್ತಾಯಿದ್ದೀವಿ. ಫೋನ್ ಮಾಡಿ ಬಿರ್ರಿ ಮಾತಾಡೋಂಗಿದ್ರೆ ದಯವಿಟ್ಟು ಫೋನ್ ಮಾಡೋಕ್ಕೆ ಹೋಗಬೇಡಿ. ಇಂಟ್ರೆಸ್ಟ್ ಇದೆ, ನಾನು ಮಾಡಿಸ್ಕೊತಿದ್ದೀನಿ, ನನಗೆ ಬೇಕೇ ಬೇಕು, ಹೊಲಕ್ಕೆ ಯೂಸ್ ಆಗುತ್ತೆ ಅನ್ನೋ ಒಂದು ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಕಾಲ್ ಮಾಡಿ, ನಾವು ಹೆಲ್ಪ್ ಮಾಡ್ತೀವಿ. ಗಮನಿಸ್ಬೋದು, ಒಂದು ಡಿಸ್ಕವರ್ ಬೈಕು, ಇನ್ನೊಂದು ಡಿಸ್ಕವರ್ ಬೈಕು 4 ಅಡಿ ಅಗಲ 5 ಅಡಿ ಉದ್ದ. ಇದು 4 ಅಡಿ 5 ಅಡಿ ಅಗಲ ಇದೆ. ಇದು ಒಂದು ಪಲ್ಸರ್ 150cc 100 ಹೈಡ್ರೋಲಿಕ್ ಟೈಪ್ ಲಿಫ್ಟಿಂಗ್ ಎಲ್ಲ ಮಾಡಿದ್ದೀವಿ. ಇದು ಡಿಸ್ಕವರು, ಇದು ಆಲ್ರೆಡಿ ಮಾಡಿ ತುಂಬ ದಿನಗಳೇ ಆಗಿದೆ. ಗಮನಿಸ್ಬೋದು. ಇದ್ರ ಕೆಪಾಸಿಟಿ ಹೆಂಗೆ ಸರ್, ಏನು ಲೋಡಿಂಗ್ ಎಲ್ಲ ಇಂಜಿನ್ ಹಾಳಾಗಲ್ವಾ, ಇಂಜಿನ್ ಉಂಡ್ಕೊಂಡು ಹೋಗುತ್ತೆ ಹಂಗೆ ಹಿಂಗೆ ಅಂತ ಮಾತಾಡೋರಿಗೆ, ಸರ್ ಇದು ನಾವು ಸ್ಪೀಡ್ನ ರೆಡ್ಯೂಸ್ ಮಾಡಿಬಿಟ್ಟು ಲೋಡ್ನ ಜಾಸ್ತಿ ಮಾಡಿರ್ತೀವಿ ಬೈ ಯೂಸಿಂಗ್ ದಿಸ್ ಗೇರ್ ಬಾಕ್ಸ್. ಈ ಗೇರ್ ಬಾಕ್ಸ್ ಇರೋದೇ ಸ್ಪೀಡ್ ರೆಡ್ಯೂಸ್ ಮಾಡಿ ಲೋಡ್ನ ಜಾಸ್ತಿ ಮಾಡೋದಕ್ಕೆ. ನೋಡಿ, ಅದರೊಳಗಡೆ ಒಂದು ಕಪ್ಲಿಂಗ್ ಸಮೇತನೂ ನಾವು ಹಾಕ್ಕೊಂಡು ಈ ಥರ ಟ್ರಾನ್ಸ್ಫರ್ ಶಾಫ್ಟ್ಗೆ ಕನೆಕ್ಟ್ ಮಾಡಿಬಿಟ್ಟು ಡಿಫ್ರೆನ್ಷಿಯಲ್ಗೆ ಕನೆಕ್ಟ್ ಮಾಡಿರ್ತೀವಿ. ಹಾಗಾಗಿ ಇದು 300 kg ಆರಾಮ್ಸೆ ಲೋಡನ್ನ ಎಳ್ಕೊಂಡು ಹೋಗುತ್ತೆ. ಗಮನಿಸ್ಬೋದು, ಬ್ಲೇಡ್ ಸೆಟ್ ಸಮೇತನೂ ಹೆವಿ ಹಾಕ್ಸಿರ್ತೀವಿ ನಾವು. ಇಷ್ಟೇ, ಇದರಲ್ಲಿ ಇನ್ನೇನಿಲ್ಲ, ಗಾಡಿ ಆ್ಯಸ್ ಇಟ್ ಈಸ್ ಹೆಂಗಿರುತ್ತೋ ಹಂಗೆ ಇರುತ್ತೆ. ಇದು ಯಾವ ಥರ ಆಗುತ್ತೆ ಅಂದರೆ ಒಂದು ಮಿನಿ ಟಾಟಾ ಎಸಿ ಥರ ಓಡುತ್ತೆ. ಚೈನ್ ಸಿಸ್ಟಮ್ ಇರೋದಿಲ್ಲ, ಕಂಪ್ಲೀಟಾಗಿ ಶಾಫ್ಟ್ ಸಿಸ್ಟಮ್ ಇರೋದ್ರಿಂದ ಚೈನ್ ಹಾಕ್ಸೋ ಬಾಧೆ ಇರಲ್ಲ. ಸರ್ವಿಸೂ ಕಡಿಮೆ, ಮಾಮೂಲಿ ಬೈಕ್ ಎಷ್ಟು ಸರ್ವಿಸ್ ಬರುತ್ತಲ್ಲ ಅದಕ್ಕಿಂತ ಕಡಿಮೆ ಆಗುತ್ತೆ ಇದು. ಗಮನಿಸ್ಬೋದು, ರೈತರಿಗೆ ತುಂಬ ಅಂದರೆ ತುಂಬ ಉಪಯೋಗ ಆಗುತ್ತೆ. ಯಾರ್ಯಾರು ಮಾಡಿಸ್ಕೋಬೇಕು ಅಂದ್ಕೊಂಡಿದ್ದೀರಾ ದಯವಿಟ್ಟು ನಮ್ಮ ಫೋನ್ ನಂಬರ್ ಏನಿದೆ ಹಾಕಿದ್ದೀವಿ, ರೈತನ ಐರಾವತ ಅಂತ ನಂಬರ್ ಇದೆಯಲ್ಲ, ಆ ನಂಬರ್ಗೆ ಕಾಲ್ ಮಾಡಿ. ಧನ್ಯವಾದಗಳು, ಥ್ಯಾಂಕ್ ಯು.